ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ, ಅಂದರೆ ಪೂಜೆ ಇದೆ. ಮಧ್ಯಾಹ್ನಕ್ಕೂ ಇದೆ, ಹಾಗೆ ರಾತ್ರಿಯೂ ಇದೆ. ಹಾಗೆ ಒಂದು ಚಿಕ್ಕ ವ್ಲಾಗ್ ಮಾಡುವ ಅಂತ ಇತ್ತು. ಸೊ ಇಲ್ಲಿ ಮೊದಲಿಗೆ ಕುಲದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನೆಯಲ್ಲಿ ಯಾವುದೇ ಕುಟುಂಬ ಸಂಬಂಧಿತ ಪೂಜೆಗಳಿದ್ದರೂ ಮೊದಲಿಗೆ ಕುಲದೇವರಿಗೆ ಪೂಜೆ ಮಾಡುವಂಥ ಕ್ರಮ. ಸೊ ಬೆಳ್ತಿಗೆ ಅಕ್ಕಿ, ತೆಂಗಿನಕಾಯಿ, ಹೂ, ಹಿಂಗಾರ, ವೀಳ್ಯದೆಲೆ ಮತ್ತು ನೈವೇದ್ಯ ಎಲ್ಲ ಸಮರ್ಪಿಸಿ ನಾವು ಪೂಜೆ ಮಾಡುವಂಥದ್ದು. ಇದರ ನಂತರ ಯಾವುದೇ ಕಾರ್ಯಕ್ರಮ ಇದ್ದರೂ ಅದನ್ನು ಮಾಡುವಂಥದ್ದು ಕ್ರಮ. ಹಾಗೆಯೇ ಸ್ವರ್ಗಸ್ಥರಾದಂತಹ ಗುರು ಹಿರಿಯರಿಗೆ 16 ಬಡಿಸುವುದು ಅಂತ ಹೇಳ್ತಾರೆ, ಅಂದರೆ ಶ್ರಾದ್ದ ಥರ. ಸೊ ಇದು ವರ್ಷಂಪತಿ ಮಾಡುವಂತಹ ಕಾರ್ಯಕ್ರಮ. ಸೊ ಇದನ್ನು ನಾರ್ಮಲಾಗಿ ಆಟಿ ತಿಂಗಳಲ್ಲಿ ಮಾಡ್ತಾರೆ, ಅಂದರೆ ಶ್ರಾವಣ ಮಾಸದಲ್ಲಿ. ಬಟ್ ನಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇದ್ದ ಕಾರಣ ಆ ಟೈಮಲ್ಲಿ ಮಾಡಲಿಕ್ಕೆ ಆಗಿರಲಿಲ್ಲ. ಇದಕ್ಕೆ 16 ಎಲೆ ಹಾಗೂ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಬೇಕಾಗುತ್ತೆ. ಈ 16 ಎಲೆಗೆ ತುಂಬ ಶುದ್ಧದಲ್ಲಿ ಮಾಡಿರುವಂತಹ ಪದಾರ್ಥವನ್ನು, ಅಂದರೆ ಅಡಿಗೆ ಮಾಡಿ ನಾವು ಬಡಿಸಬೇಕಾಗುತ್ತೆ. ಇದಕ್ಕೆ ನಾನ್ ವೆಜ್ ಕೂಡ ಇರ್ತದೆ. ಹಾಗೆಯೇ 16 ಎಲೆಗೆ ನಾನ್ ವೆಜ್ ಮತ್ತು 2 ಎಲೆಗೆ ನಾನ್ ವೆಜ್ ಇರೋದಿಲ್ಲ, ಅದು ದೇವರಿಗೆ ಅಂತ ಹೇಳಿ. ಇದೆಲ್ಲ ಆದ ನಂತರ ನಾವಿಲ್ಲಿ ಊಟ ಮಾಡ್ತಾ ಇದ್ದೇವೆ. ಊಟಕ್ಕೆ ಕುಂಬಳಕಾಯಿ, ಕಾಯಿ ಹುಳಿ, ಹಾಗೆ ಕುಂಬಳಕಾಯಿ ಸಿಪ್ಪೆ ಪಲ್ಯ, ಉಪ್ಪಿನಕಾಯಿ, ಆಮೇಲೆ ಮೀನಿದ್ದು ಒಂದು ಕರಿ ಇದೆ, ಅದು ಮತ್ತು ಹಪ್ಪಳ ಇತ್ತು. ಊಟ ಎಲ್ಲ ಆದ ನಂತರ ರಾತ್ರಿಯ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ರಾತ್ರಿಗೆ ಕಲ್ಲುರೊಟ್ಟಿಗೆ ಅಗಿಲು ಸೇವೆ, ಹಾಗೆಯೇ ಪಂಜುರ್ಲಿಗೆ ತಂಬಿಲ ಸೇವೆ ಇದೆ. ಇದು ಪಂಜುರ್ಲಿಗೆ ಕೊಳ್ತಿದೆಯಲ್ಲ, ಮತ್ತೆ ಇದೆಂತ? ಇದು ಬೇರೆ, ಅದು ಕಲ್ಲುಟ್ಟಿ ಬೂತಿಗ ಎಂಥದ್ದು ದೊಣ್ಣೆ ಅಲ್ಲ, ದೊಣ್ಣೆ ಹೇಳ್ತಾರೆ. ಅಂದರೆ ಇದು ತೋಡಿ ಇಡುವುದು, ಕಳಿ ಕಳಿ ಕಳಿ. ಮಂಗಳವಾರ ನಂಗೆ ಗೊತ್ತಿಲ್ಲ. ಇಪ್ಪತ್ತು ಚೌತಿ ಅಲ್ಲ ಗಂಜಿಲ ನೋಡು ಸೆಲ್ಯೂಟಿ ಕಡಲೆ ಬಾಡ ಉಂಟೋಡು ಇಂದ ಇಂದ ಮುಳಪ್ಪ. ಇಲ್ಲಿ ರಾತ್ರಿ ಅಡಿಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ತೆಂಗಿನಕಾಯಿ ಎಲ್ಲ ತುರಿತಾ ಇದ್ದಾರೆ. ಕಲ್ಲುರೊಟ್ಟಿ ಅಗಿಲು ಸೇವೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಗಿಲು ಸೇವೆ ಆದ ನಂತರ ಪಂಜುರ್ಲಿಗೆ ತಂಬಿಲ ಸೇವೆ ಇದೆ, ಅದರದ್ದು ವಿಡಿಯೋ ನಾನು ಮಾಡಿರಲಿಲ್ಲ. ಇದೆಲ್ಲ ಮುಗಿಯುವಷ್ಟರಲ್ಲಿ ತುಂಬ ಟೈಮ್ ಆಗೋಗಿತ್ತು, ಎಲ್ಲರೂ ಕೂಡ ನಿದ್ದೆಗನ್ನಲ್ಲಿದ್ದರು. ಆಮೇಲೆ ಊಟಕ್ಕೆಲ್ಲ ಆಯಿತು. ಊಟಕ್ಕೆ ಚಿಕನ್ ಕರಿ ಇತ್ತು, ಅದು ಅಗಿಲು ಸೇವೆಗೆ ಮಾಡಿರುವಂಥದ್ದು. ಹಾಗೆಯೇ ಕೋರಿ ರೊಟ್ಟಿ, ಅನ್ನ, ಸಾರು, ಸಾಂಬಾರೆಲ್ಲ ಇತ್ತು. ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.